ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಏನಿವತ್ತು ಫಾಲ್ಸ್ ವೀಡಿಯೋಸ್ ತೋರಿಸ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ. ಬನ್ನಿ ನಾವಿವತ್ತು ಇರ್ಪು ಫಾಲ್ಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟಿದ್ದೀವಿ. ನೀವು ನಮ್ಮ ಜೊತೆ ಬನ್ನಿ. ಎಷ್ಟು ಎಕ್ಸ್ಪ್ಲೋರ್ ಮಾಡೋಕ್ಕಾಗುತ್ತೆ ಅಷ್ಟು ಎಕ್ಸ್ಪ್ಲೋರ್ ಮಾಡೋಣ. ಯಾರೆಲ್ಲ ಮುಂಚೆನೇ ಇರ್ಪು ಫಾಲ್ಸ್ನ ವಿಸಿಟ್ ಮಾಡಿದ್ದೀರಾ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇರ್ಪು ಫಾಲ್ಸು ನಮ್ಮೂರಿಂದ ಎಕ್ಸಾಕ್ಟಾಗಿ ಒಂದು 30 ಕಿಲೋಮೀಟರ್ ಇದೆ. ನಮಗೆ ನಿಯರೆಸ್ಟು ಪೊನ್ನಂಪೇಟೆ ಟೌನಿಂದ ನಿಮಗೆ ಬಸ್ಸಲ್ಲಿ ಹೋಗ್ಬೋದು. ಗೌರ್ಮೆಂಟ್ ಬಸ್ಸು ಇದೆ ಮತ್ತು ಪ್ರೈವೇಟ್ ಬಸ್ಸು ಸಿಗುತ್ತೆ. ನಿಮಗೆ ಡೈರೆಕ್ಟ್ ಇರ್ಪು ಫಾಲ್ಸ್ ಹತ್ರನೇ ನೀವು ಹೋಗ್ಬೋದು. ನೆಕ್ಸ್ಟ್ ಇರ್ಪು ಫಾಲ್ಸ್ ಹತ್ರ ಎಂಟ್ರೆನ್ಸ್ ಆಗಬೇಕಾದ್ರೆ ಟಿಕೆಟ್ ಇಶ್ಯೂ ಮಾಡ್ತಾರೆ. ಪರ್ ಹೆಡ್ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಈ ಇರ್ಪು ಫಾಲ್ಸ್ನ ನೋಡೋದಕ್ಕೆ ಬೇರೆ ಬೇರೆ ಕಡೆಯಿಂದ ಎಲ್ಲ ಬರ್ತಾರೆ. ತುಂಬ ಜನ ಇರ್ತಾರೆ. ಇದನ್ನು ಮಳೆಗಾಲದಲ್ಲಂತೂ ನೋಡೋಕ್ಕೆ ತುಂಬ ಖುಷಿ ಇರುತ್ತೆ. ಯಾಕಂದರೆ ಅಷ್ಟು ನೀರು ಬರ್ತಾ ಇರುತ್ತೆ. ಅಲ್ಲಿ ಮೇಲೆಲ್ಲ ಹೋಗೋಕ್ಕೆ ಜಾಗನೇ ಇರಲ್ಲ ಮತ್ತು ಅಲೋ ಕೂಡ ಮಾಡಲ್ಲ, ಅಷ್ಟು ನೀರಿರೋದ್ರಿಂದ. ಬಟ್ ಈಗ ನಾವು ಹೋಗಿದ್ದ ಟೈಮಲ್ಲಿ ಸ್ವಲ್ಪ ನೀರೆಲ್ಲ ಕಮ್ಮಿ ಇತ್ತು, ಹಾಗಾಗಿ ನಾವು ಫುಲ್ ಹತ್ರ ತನಕ ಹೋಗಿದ್ವಿ. ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ನಾವು ಎಷ್ಟಾಗುತ್ತೆ ಅಷ್ಟು ವೀಡಿಯೋಸ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ನಾವು ಹೀಗೆ ಇರ್ಪು ಫಾಲ್ಸ್ಗೆ ಹೋಗುವಾಗ ಪಕ್ಕದಲ್ಲೇ ಟಾಟಾ ಎಸ್ಟೇಟ್, ಟೀ ಎಸ್ಟೇಟ್ ಇದೆ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನೀವು ಅದನ್ನು ಕೂಡ ನೋಡ್ಬೋದು. ತುಂಬಾ ಚೆನ್ನಾಗಿದೆ ಆ ವಿಡಿಯೋ ಕೂಡ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಕೊನೆಯವರೆಗೂ ನೋಡಿ. ನಮ್ಮದು ಫೋಟೋಸ್ ಎಲ್ಲ ಆ್ಯಡ್ ಮಾಡಿದ್ದೀವಿ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಫೈನಲಿ ನಾವು ಇರ್ಪು ಫಾಲ್ಸ್ ಹತ್ರ ಈಗ ರೀಚ್ ಆಗಿದ್ದೀವಿ. ನೀವು ನೋಡ್ತಾ ಇರ್ಬೋದು, ಸ್ಕೂಲ್ ಮಕ್ಕಳೆಲ್ಲ ಬಂದಿದ್ದಾರೆ ವಿಸಿಟ್ ಮಾಡೋಕ್ಕೆ ಅಂತ. ನೋಡಿ, ಇದು ರಾಮೇಶ್ವರ ಟೆಂಪಲ್. ಇದು ಶಿವರಾತ್ರಿ ಹಬ್ಬದ ಟೈಮಲ್ಲಿ ಒಂದು ದೊಡ್ಡ ಜಾತ್ರೆ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಆ ಜಾತ್ರೆ. ನೀವು ಒಂದ್ಸಲ ವಿಸಿಟ್ ಮಾಡಿ ಆ ಟೈಮಲ್ಲಿ. ನೋಡಿ, ಈಗ ಇರ್ಪು ಫಾಲ್ಸಿಗೆ ಎಂಟ್ರಿ ಆಗ್ತಾ ಇದ್ದೀವಿ. ಪರ್ ಹೆಡ್ 50 ರೂಪೀಸು ಚಾರ್ಜ್ ಆಗುತ್ತೆ. ನಮ್ಮೂರು ನಮ್ಮ ಲೋಕಲ್ಸಿಗೆ ಫ್ರೀ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿರೋದು ಅಂತ ಅನಿಸುತ್ತೆ. ಈ ಎಂಟ್ರೆನ್ಸಿಂದ ಇರ್ಪು ಫಾಲ್ಸ್ಗೆ ಕರೆಕ್ಟು 2.5 ಕಿಲೋಮೀಟರ್ ಇದೆ. ನಡ್ಕೊಂಡು ಹೋಗಬೇಕು. ನಾವು ಈಗ ಅಷ್ಟೇ ಎಕ್ಸೈಟೆಡ್ ಆಗಿ ಹೋಗ್ತಾ ಇದ್ದೀವಿ. ಹೇಗಿದೆ ಇರ್ಪು ಫಾಲ್ಸ್ ನೋಡೋಣ ಅಂತ. ನಾವು ಹೋಗುವಾಗ ಸ್ವಲ್ಪ ಜನ ಅಷ್ಟೇ ಇದ್ದರು, ಜಾಸ್ತಿ ಜನ ಏನಿರಲಿಲ್ಲ.
ಬಟ್ ನಾವು ಹೋಗಿ ಬರುವಾಗ ತುಂಬ ಜನ ಬಂದಿರೋ ನೋಡಿ. ನಾವು 4 ಜನ ನಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ. ಅಲ್ಲಲ್ಲಿ ಬೋರ್ಡ್ಗಳೆಲ್ಲ ಹಾಕಿದ್ದಾರೆ, ಕ್ಲೀನೆಸ್ ಮೇಂಟೈನ್ ಮಾಡಿ ಅಂತ. ಮತ್ತು ಆ ಇರ್ಫು ಫಾಲ್ಸ್ ಬಗ್ಗೆ, ಇದು ಇರ್ಫು ಫಾಲ್ಸ್ ಡೀಟೇಲ್ಸು. ಲಕ್ಷ್ಮಣ ತೀರ್ಥ ನದಿ ನೀರು ಹರಿಯುವಂಥದ್ದು. ಇದು ಬ್ರಹ್ಮಗಿರಿ ಬೆಟ್ಟದ ತಪ್ಪಲಿನಿಂದ ಹರಿಯುವಂಥ ನೀರಿದು ನೋಡಿ. ನನ್ನ ಮೈದ್ನದಿರಿ ಇಬ್ಬರು ಫುಲ್ ಖುಷಿ ಅವರಿಗೆ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ ಅಂತ. ಇದೆಲ್ಲ ಈಗ ಈ ಥರ ಇದೆ. ಬಟ್ ಮಳೆಗಾಲ ಟೈಮಲ್ಲಿ ನೀವು ಒಂದು ಸಲ ವಿಸಿಟ್ ಮಾಡಿ. ಇಲ್ಲಿ ಫುಲ್ಲು ನೀರು ಇರುತ್ತೆ, ನಿಮ್ಮ ಕಾಲಿಡೋಕ್ಕೂ ಜಾಗ ಇರಲ್ಲ. ಈಗ ಸ್ವಲ್ಪ ನೀರು ಕಮ್ಮಿ ಇದೆ, ಹಾಗಾಗಿ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡ್ವಿ ನಾವು. ಬಟ್ ಮಳೆಗಾಲದಲ್ಲಿ ಬಂದರೆ ಇಲ್ಲೆಲ್ಲ ನೀರು ಫುಲ್ಲಾಗಿರುತ್ತೆ, ಸ್ವಲ್ಪ ಕೂಡ ಜಾಗ ಇರೋದಿಲ್ಲ. ಆ ಟೈಮಲ್ಲೆಲ್ಲ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು, ಯಾಕಂದರೆ ನೀರು ಹರಿದು ಕಾಲು ಸ್ಲಿಪ್ ಆಗೋ ಚಾನ್ಸಸ್ ಇರುತ್ತೆ. ಇದು ತೂಗು ಸೇತುವೆ ಥರ, ಒಂಥರ ಮಿನಿ ಬ್ರಿಡ್ಜ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ಈ ಎಕ್ಸ್ಪೀರಿಯನ್ಸ್ ಎಲ್ಲ ನಮಗೆ. ನಾವು ಮದುವೆ ಆದಮೇಲೆ ನಾವು ಫಸ್ಟ್ ಟೈಮ್ ವಿಸಿಟ್ ಮಾಡಿದ ಪ್ಲೇಸ್ ಇದು. ನೋಡಿ ಹೇಗಿದೆ, ಅಷ್ಟು ದೊಡ್ಡ ಬೆಟ್ಟ ಗುಡ್ಡಗಳ ಮಧ್ಯೆ ಒಂದು ಫಾಲ್ಸ್. ಎಷ್ಟು ಚೆನ್ನಾಗಿರುತ್ತೆ ಎಲ್ಲ ನೆನೆಸ್ಕೊಂಡ್ರೆ. ನಾವು ಇನ್ನೂ ಎಷ್ಟು ದೂರ ಅಂತ ನಡ್ಕೊಂಡು ಹೋಗ್ತಾನೆ ಇದ್ವಿ. ನೋಡಿದರೆ 2.5 ಕಿಲೋಮೀಟರ್ ಇದೆ ಅದು. ಬಟ್ ಈ ನೇಚರ್ ನೋಡಿಕೊಂಡು ನೀರೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ರೆ ಗೊತ್ತೇ ಆಗಿಲ್ಲ 2.5 ಕಿಲೋಮೀಟ್ರ್ ಇಷ್ಟು ಬೇಗ ಸಿಕ್ಬಿಡ್ತಾ ಅಂತ ಅನಿಸ್ತಾ ಇತ್ತು. ನೋಡಿ ರಾಮೇಶ್ವರ ದೇವಸ್ಥಾನ ಅದು. ನೋಡಿರ ಎಂಟ್ರೆನ್ಸಿಗೆ ಬಂದೇ ಬಿಟ್ಟಿದ್ದೀವಿ. ಬ್ರಹ್ಮಗಿರಿ ಅಭಯಾರಣ್ಯಕ್ಕೆ ಸುಸ್ವಾಗತ. ಬನ್ನಿ ಎಂಟ್ರೆನ್ಸಿಗೆ ಇರ್ಪು ಫಾಲ್ಸ್ ಹೋಗೋಣ. ನಿಮ್ಗೆ ಆಲ್ರೆಡಿ ಸೌಂಡ್ ಕೇಳ್ತಾ ಇರ್ಬೋದು ಆ ನೀರಿನ ಸದ್ದು. ನೋಡಿದ್ರ ಹೇಗಿದೆ ಫಾಲ್ಸ್ ಕಾಣಿಸ್ತಾ ಇದೆ ಅಲ್ಲ, ಹೇಗೆ ಬೆಟ್ಟ ಗುಡ್ಡಗಳ ಮಧ್ಯೆ ಹರ್ಕೊಂಡು ನೀರು ಧುಮುಕ್ತಾ ಇದೆ ನೋಡಿ. ಆ ಸೌಂಡ್ ಕೇಳ್ತಿದ್ರೇ ಒಂದು ಖುಷಿ ಆಗುತ್ತೆ ಅದನ್ನೆಲ್ಲ ನೋಡೋಕ್ಕೆ. ಅಷ್ಟೇನು ಜನ ಇರಲಿಲ್ಲ ನಾವು ಹೋದಾಗ, ಸ್ವಲ್ಪನೇ ಜನ ಇದ್ದರು. ನಾವು ಹೋದ್ಮೇಲೆ ತುಂಬ ಜನ ಬಂದರು. ಇದು ಒಂದು ನೋಡಿದ್ರಲ್ಲ, ಇದು ಒಂದು ಫೋಟೋ ಶೂಟ್ ಮಾಡೋಕ್ಕೆ ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ನನಗೀಗ ಅನ್ನಿಸ್ತಾ ಇತ್ತು ನಮ್ಮ ಪ್ರೀ ವೆಡ್ಡಿಂಗ್ ಶೂಟೆಲ್ಲ ನಾವು ಇಲ್ಲೇ ಮಾಡಿಸ್ಬೋದಿತ್ತಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ಫೈನಲಿ ನಾವು ರೀಚ್ ಆದ್ವಿ ಇರ್ಪು ಫಾಲ್ಸ್ಗೆ. ತುಂಬ ಖುಷಿ ಆಗ್ತಾ ಇದೆ ನೋಡಿ, ಎಷ್ಟು ಹೈಟಿಂದ ನೀರು ಧುಮುಕ್ತಾ ಇದೆ ಅಂತ ಕೆಳಗಡೆ ತನಕ. ನೀರು ಅಷ್ಟು ತಣ್ಣಗಿತ್ತು, ಕಾಲಿಡೋಕ್ಕಾಗ್ತಿಲ್ಲ, ಅಷ್ಟು ಚಳಿ ಆಗ್ತಾಯಿತ್ತು. ಬಟ್ ಒನ್ ಟೈಮ್ ನೀರು ಇಳಿದ್ಮೇಲೆ ಆ ಚಳಿನೇ ಗೊತ್ತಾಗಲಿಲ್ಲ ನಮಗೆಲ್ಲ.
ನೋಡಿ ಇಷ್ಟೇ ಜನ ಇದ್ದಿದ್ದು, ಜಾಸ್ತಿ ಜನನೇ ಇರಲಿಲ್ಲ ನಾವು ಹೋದಾಗ. ಬಟ್ ನಾವು ರಿಟರ್ನ್ ಆಗುವಾಗ ತುಂಬ ಜನ ಇದ್ದರು. ನಾವು ಹೋಗಿದ್ದ ಟೈಮಲ್ಲಿ ನೀರೆಲ್ಲ ಸ್ವಲ್ಪ ಕಮ್ಮಿನೇ. ನೀವು ಮಳೆಗಾಲದ ಟೈಮಲ್ಲಿ ಹೋದರೆ ತುಂಬ ನೀರು ಬರ್ತಾ ಇರುತ್ತೆ. ಅಷ್ಟು ಹತ್ರಕ್ಕೆಲ್ಲ ಬಿಡೋದೇ ಇಲ್ಲ ಯಾರನ್ನು. ನೋಡಿ ಫುಲ್ಲು ನೀರು ಚಳಿ ಚಳಿ ಆಗ್ತಾಯಿದೆ. ಅವರಿಬ್ಬರು ನೀರಲ್ಲಿ ಆಲ್ರೆಡಿ ಆಡ್ತಾ ಇದ್ದಾರೆ. ಹೇಗೆ ಧುಮುಕ್ತಾ ಇದೆ ನೋಡಿ ನೀರು. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ ನೀರಲ್ಲಿ ಅವತ್ತು. ಫುಲ್ಲು ಖುಷಿಯಾಗಿತ್ತು. ಮನೆಗೆ ವಾಪಸ್ ಹೋಗೋಕ್ಕೆ ಮನಸ್ಸೇ ಇರಲಿಲ್ಲ ಅವತ್ತು. ಇವರೆಲ್ಲ ಚೆನ್ನಾಗಿ ಆಟ ಆಡಿದ್ರು ನೀರಲ್ಲಿ. ನೀರು ಬೀಳೋ ಹತ್ರ ಎಲ್ಲ ಹೋಗಿದ್ರು. ಬಟ್ ಅಲ್ಲಿ ಅಷ್ಟೇನು ಆಳ ಇಲ್ಲ, ಹಾಗಾಗಿ ಹೋಗಿದ್ರು ಅವರು. ನೀರು ತುಂಬ ಫೋರ್ಸಾಗಿ ಬೀಳ್ತಾ ಇತ್ತು ತಲೆ ಮೇಲೆ. ನೋಡಿ ನೋಡಿ ಹೇಗೆಲ್ಲ ಆಡ್ತಾ ಇದ್ದಾರೆ ಇವ್ರು 3 ಜನ ಅಂತ. ಎಷ್ಟು ಚೆನ್ನಾಗಿದೆ ಅಲ್ಲ. ಬಟ್ ನೀರಲ್ಲಿ ಆಡುವಾಗ ಅಷ್ಟೇ ಕೇರ್ಫುಲ್ಲಾಗಿರಬೇಕು, ಯಾಕಂದರೆ ತುಂಬ ಸ್ಲಿಪ್ ಆಗ್ತಾಯಿತ್ತು ಅಲ್ಲಿ. ಎಷ್ಟು ಚೆನ್ನಾಗಿದೆ ಅಲ್ಲ. ಬೆಟ್ಟ ನಡುವಿನ ತಪ್ಪಲಿನಲ್ಲಿ ಎಂಥ ಒಂದು ಅದ್ಭುತವಾದ ಜಲಪಾತ ಇದು ಅಲ್ಲ. ಯಾರೆಲ್ಲ ವಿಸಿಟ್ ಮಾಡಿಲ್ಲ, ಖಂಡಿತ ನೀವು ವಿಸಿಟ್ ಮಾಡಲೇಬೇಕು. ಅಷ್ಟು ಚೆನ್ನಾಗಿದೆ ಫಾಲ್ಸು. ಯಾರೂ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಎಲ್ಲರೂ ಒಂದು ಸಲ ವಿಸಿಟ್ ಮಾಡಿ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಶೇರ್